ಏನು ಹೇಳ ಏನು ಹೇಳಿ ರಿವ್ಯೂ ಮಾಡ್ಬೇಕಾ? ಈ ಸದ್ದು ನಾನು ನೋಡಿ ಬಂದೆ ಮಾರ್ಕೋ ಅನ್ನುವಂಥ ಮೂವಿ. ಇದು ಒಂದು ಮಲಯಾಳಂ ಮೂವಿ ಐತಿ, ಹಿಂದಿದಾಗೂ ಬಂದೈತಿ. ಹೇಳತ್ತೀನಿ, ಮಲಯಾಳಂ ಮೂವಿ ಈ ವರ್ಷ ರೂಲ್ ಮಾಡೈತಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಸ್ಟಾರ್ಟಿಂಗ್ ತತ್ತ ಆವೇಶಮ, ಮಂಜುಮೆಲ್ ಬಾಯ್ಸ್, ಬ್ರಹ್ಮಯುಗಮ ಟೈಪ್ ಭಾರಿ ಫಿಲ್ಮ್, ಹಾರರ್, ಕಾಮಿಡಿ, ದೋಸ್ತಿ, ಇಮೋಷ್ನಲ್, ದ ಗೋಟ್ ಲೈಫ್ ಅವೆಲ್ಲ ತತ್ತ ಲಾಸ್ಟಿಗೆ ಬರೋಣ ಎ ರೇಟಿಂಗ್ ಆಗ್ಬಿಡ್ತು. ಮಾರ್ಕೋ ಒಂದು 18+ ಫಿಲ್ಮ್ ಐತಿ. 18+ ಇರ್ಲಾಕಿಲ್ಲದು, ಏನು ಬಾಮ 21+ ಇರಬೇಕು. ಏನು ಭಾರಿ ಆ್ಯಕ್ಷನ್, ಏನು ಭಾರಿ ವೈಲೆನ್ಸ್, ಎಷ್ಟು ಬ್ರೂಟಲ್ ಹಾಕಿತ್ತಿದ್ದು ಪಿಕ್ಚರ್. ಹೇಳ್ತೀನಿ ನಾನು, ಒಂದು ಟೈಮಿಗಂತೂ ಒಬ್ರೊಬ್ರು ವಾಂತಿನ ಹೊಡ್ಕೋತೀರಿ. ಈಗ ಹೇಳ್ತೀನಿ, ಅಷ್ಟು ಬ್ರೂಟಲ್ ಐತಿ. ಅಷ್ಟು ಎಲ್ಲ ತೋರ್ಸ್ಯಾರ. ನನಗೆ ಈ ಟೈಪ್ಸ್ ಆಫ್ ಫಿಲ್ಮ್ ಇಷ್ಟ. ಹೇಳ್ತೀನಿ ಬರ್ರಿ ಯಾವ ಟೈಪ್ ಐತಂತ ಹೇಳಿ. ನನಗೆ ಹಿಂಗೆ ಅನ್ಸಕತ್ತಿತ್ತಲ್ಲ, ಈಗ ಟಾಪ್ 10 ವಿಡಿಯೋಸ್ ಇದು ಆಗಣ ಮಾಡಬೇಕಿತ್ತು. ನಾನು ಮಾರ್ಕೋ ಮೂವಿ ನೋಡೋಣ ಮಾಡಬೇಕಿತ್ತು. ಒಂದು ಸ್ವಲ್ಪ ಮಿಸ್ ಆಗಿಬಿಡುತ್ತೆ ಟಾಪ್ 10 ಬೆಸ್ಟ್ ಫಿಲ್ಮ್ಸ್ ಒಳಗೆ. ನೋಡೋಣ. ಸೊ ಸ್ಟೋರಿ ಒಂದು ರಿವೆಂಜ್ ಮ್ಯಾಗೈತಿ. ಎಲ್ಲಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ, ತಮ್ಮ ಹೊಡಿತಾರೆ, ಅಣ್ಣ ಅದ್ರ ಬದಲಾತೋತಾನೆ. ಇಷ್ಟೇ ಐತಿ ಫಿಲ್ಮ್. ಬೇಸಿಕ್ ಅನ್ನಿಸ್ತೈತಿ. ಆದರೆ ಇದು ಆ್ಯಕ್ಷನ್ ಇದ್ರದ್ದು 100 ಪಟ್ಟು ಮಾಡಿಸ್ಬಿಡ್ತೈತಿ. ಏನು ಲೆವೆಲ್ ಆಫ್ ಆ್ಯಕ್ಷನ್ ತೋರ್ಸ್ತಾರೆ. ಸ್ಟಾರ್ಟಿಂಗ್ ಇಂಟ್ರೋಲ್ಗಿಂತ ಮೊದಲು ಫಸ್ಟ್ ಹಾಫ್ ಭಾಳ ಹೊಲಸು ಅನಿಸ್ತೈತಿ. ಅದಕ್ಕೆ ವರ್ಲ್ಡ್ ಬಿಲ್ಡಿಂಗ್ ಮಲಯಾಳಂ ಮೂವೀಸ್ ಟೈಮ್ ತೋತಾವೆ. ಯಾವ ಟೈಪ್ ಆಫ್ ಅದ್ರ ಸರೌಂಡಿಂಗ್ ಯಾವ ಟೈಪ್ ಇರ್ತೈತಿ, ಫಿಲ್ಮ್ದು ಏನು ಎಕ್ಸ್ಪೆಕ್ಟೇಷನ್ ಇರ್ತೈತಿ ಅನ್ನೋದು ಫಸ್ಟ್ ಹಾಫ್ದಾಗ ಮಲಯಾಳಂ ಫಿಲ್ಮ್ಸ್ ಗೊತ್ತಾಕೈತಿ. ನಾ ಎಲ್ಲ ಹಳೆ ಮಲಯಾಳಂ ಫಿಲ್ಮ್ಸ್ ನೋಡಿದ್ರು ಫಸ್ಟ್ ಹಾಫ್ ವರ್ಲ್ಡ್ ಬಿಲ್ಡಿಂಗ್ ಭಾಳ ಟೈಮ್ ತೊಗೊತೈತಿ. ಅದ್ರ ಸೆಕೆಂಡ್ ಹಾಫ್ದಾಗ ವರ್ಲ್ಡ್ ಬಿಲ್ಡಿಂಗ್ ಅನ್ನೋದು ಸೈಡಿಗೆ ಇಟ್ಟು ಏನು ಕೆಲಸ ಮಾಡೋಕೆ ಬಂದಿರ್ತಲ್ಲ ಆ ಕೆಲಸ ಮಾಡಿಸ್ತೈತಿ. ಇದು ಮಾರ್ಕೋ ಆ ಕೆಲಸ ಮಾಡ್ತೈತಿ. ಫಸ್ಟ್ ಹಾಫ್ ಇಮೋಷ್ನಲ್, ಸ್ವಲ್ಪ ಫ್ಯಾಮಿಲಿ ಡ್ರಾಮಾ ಐತಿ. ಸೆಕೆಂಡ್ ಹಾಫ್ ಏನರ ಒಂದು ತೊಗೊಂಡು ಹೋಗ್ಬಿಟ್ರೆ ವಾಂತಿ ಅಂತೂ ಪಕ್ಕ ಹೊಡ್ಕೋತೀರಿ. 100% ಐತೀನಿ, ವಾಂತಿ ಅಂತೂ ಪಕ್ಕ ಹೊಡ್ಕೋತೀರಿ. ಸೆಕೆಂಡ್ ಹಾಫ್ದಾಗ ಯಾವ ಟೈಪ್ ಆಫ್ ಬ್ರೂಟಲ್ ತೋರ್ಸ್ಯಾರ, ಯಾವ ಟೈಪ್ ಆಫ್ ಆ್ಯಕ್ಷನ್ ತೋರ್ಸ್ಯಾರಲ್ಲ, ಬ್ರೂಟಲ್ ಭಾಳ ಹೊಲಸೈತಿ. ಹಾರ್ಟ್ ಅಟ್ಯಾಕ್ ಇದ್ದವರು, ಏನರ ರೋಗ ಇದ್ದವರು, ಏನರ ಮೈಯಾಗ ಏನು ರೋಗ ಇದ್ದು ಒಟ್ಟು ಹೋಗಕ್ಕೆ ಹೋಗ್ಬಿಡ್ರಿ. ಅನಿಮಲ್ ನೋಡಿರಿ, ಅನಿಮಲ್ಕಿಂತ ವಾಲೆಂಟ್ ಐತಿದು. ಕಿಲ್ ಪಿಕ್ಚರ್ ನೋಡಿರಿ, ಕಿಲ್ಕಿಂತ 100 ಪಟ್ಟು ವೈಲೆನ್ಸ್ ಐತಿದ್ರಾಗ. ಕಾಲು ಕೈ ಕಟ್ ಮಾಡೋದು ಎಲ್ಲ ತೋರ್ಸಾರ. ಲಾಸ್ಟಿಗೆ ಕ್ಲೈಮ್ಯಾಕ್ಸಾಗಂತೂ ಸ್ಪಾಯ್ಲರ್ ಆಕೈತಿ, ನೀವು ಹೋಗಿ ನೋಡ್ರಿ. ಭಾಳ ಡಿಸ್ಟರ್ಬಿಂಗ್ ಐತಿ. ಒಬ್ಬ ಪ್ರೆಗ್ನೆಂಟ್ ಹುಡುಗಿಗೆ ಹೇಳೋಕ್ಕಾಗೋದಿಲ್ಲ ಆ ಟೈಪ್ ಆಫ್ ಫಿಲ್ಮ್ ಐತಿ. ನನಗೆ ಈಗ ಗೊತ್ತಾಯ್ತು ಇದು ಟ್ರೇಲರ್ ಎದಕ್ಕೆ ಹಾಕಿಲ್ಲಪ್ಪ ಅಂತೇಳಿ. ಇದಕ್ಕಪ್ಪ ಅಂತ ಮೇನ್ ಇದ್ರ ಸೆಲ್ಲಿಂಗ್ ಪಾಯಿಂಟ್ ಆ್ಯಕ್ಷನ್ ಐತಿ. ಆ್ಯಕ್ಷನ್ ಭಾಳ ಬ್ರೂಟಲ್ ಐತಿ. ಅದಕ್ಕೆ ಯೂಟ್ಯೂಬ್ದಾಗ ಬರೀ ಒಂದು ಬೇಗ ಹಾಕಿದ್ರೇ $1 ಬರ್ತೈತಿ, ಕಾಪಿರೈಟ್ ಸ್ಟ್ರೈಕ್ ಬರ್ತೈತಿ. ಅದಕ್ಕೆ ಇದು ಇಷ್ಟು ಬ್ರೂಟಲ್ ಆ್ಯಕ್ಷನ್ ಐತಿ. ಪಕ್ಕ ಚಾನಲ್ ಇರ್ತಾರದು ಪ್ರೊಡಕ್ಷನ್ ಹೊಸ ಬಂದಾಕೈತಿ, ಅಂಥ ಭಾರಿ ಆ್ಯಕ್ಷನ್ ಐತಿ. ಅದಕ್ಕೆ ಟ್ರೇಲರ್ ಹಾಕಿಲ್ಲ. ಅದು ಭಾಳ ಚಲೋ ಮಾಡಿದ್ರಿ. ಅಷ್ಟೇ ಒಂದು ಸ್ವಲ್ಪ ಗ್ಲಿಮ್ಸ್ ಕೊಟ್ಬಿಟ್ರಿ. ನಾ ಇದಕ್ಕೆ ರಿವ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಆದ್ರೆ ಫಿಲ್ಮ್ ಚಾಲೂ ಮಾಡಿದೆ ನಾನು ನೋಡೋಕೆ. ಹೇಳತ್ತಿಲ್ಲ, ಈ ಟೈಪ್ ಫಿಲ್ಮ್ ಇಂಡಿಯಾದಾಗ ಒಟ್ಟು ಆಗಿಲ್ಲ, ಯಾವುದೂ ಆಗೋದಿಲ್ಲ. ಹಾಲಿವುಡ್ ನೋಡ್ತೀರಿ, ಹಾಲಿವುಡ್ ಬಿಡ್ರಿ ಹಟ್ಟೋದಕ್ಕೆ ಬಂದು ಇಲ್ಲಿ ನೋಡ್ರಿ. ಈ ಟೈಪ್ ಆಫ್ ಫಿಲ್ಮ್ ಎಲ್ಲೂ ಇಂಡಿಯಾದಾಗ ಆಗೋದಿಲ್ಲ. ಇದ್ದಾಗ ನೋಡ್ರಿ ಎಲ್ಲರೂ. ಮತ್ತು ಆಮೇಲೆ OTT ಬರೋಣ, ಭಾಳ ಓವರ್ ರೇಟೆಡ್ ಐತಪ್ಪ, ಭಾಳ ಅಂಡರ್ ರೇಟೆಡ್ ಐತಿ, ಥಿಯೇಟರ್ದಾಗ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ, ಇದ್ರ ಮಾಡೀವಿ, OTT ಒಳಗೆ ಎಂಜಾಯ್ ಮಾಡೀವಿ ಅಂತ ಹೇಳಕ್ಕೆ ಹೋಗ್ಬಿಟ್ರಿ. ಥಿಯೇಟರ್ದಾಗೈತೆ, ಜಲ್ದಿ ಹೋಗಿ ನೋಡ್ರಿ. ನಾ ಇದಕ್ಕೆ ರೇಟಿಂಗ್ ಕೊಡ್ತೀನಿ 4 ಸ್ಟಾರ್ಸ್. 1 ಸ್ಟಾರ್ ಸ್ಟಾರ್ಟಿಂಗ್ ಫಸ್ಟ್ ಏನು ಹಾಫ್ ಇತ್ತಲ್ಲ ಅದೊಂದು ಸ್ವಲ್ಪ ಭಾಳ ಬೋರಿಂಗ್ ಇತ್ತು. ಅದಕ್ಕೆ ಹೇಳ್ಕೊಂಡ್ರೆ 5 ಔಟ್ ಆಫ್ 5 ಸ್ಟಾರ್ ಕೊಡ್ತಿದ್ದೆ ನಾನು. ಸಿಗೋಣ ಬಂದು ನೋಡಿದಾಗ. ಬಾಯ್.